ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿನ ಎಲ್ಲ ಪ್ರಶ್ನೆಗಳು ಸೆಪ್ಟೆಂಬರ್ ತಿಂಗಳಿನ 2024ರ ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳಾಗಿರುತ್ತವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ರೈಲು ಅಪಘಾತಗಳನ್ನು ತಡೆಗಟ್ಟಲು ಉತ್ತರ ಬಂಗಾಳದಲ್ಲಿ ಯಾವ ಸರ್ಕಾರಿ ಪ್ರಾಧಿಕಾರವು ಇತ್ತೀಚೆಗೆ ಹೆಲ್ಮೆಟ್ ಕ್ಯಾಮರಾ ವ್ಯವಸ್ಥೆಯನ್ನು ಪರಿಚಯಿಸಿತು? ಆಯ್ಕೆಗಳು: 1. ಭಾರತದ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. 2. ಭಾರತೀಯ ರೈಲ್ವೆ. 3. ಭಾರತದ ಕೇಂದ್ರ ವಿದ್ಯುತ್ ಪ್ರಾಧಿಕಾರ. 4. ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಭಾರತೀಯ ರೈಲ್ವೆ. ಸುರಕ್ಷತೆಯನ್ನು ಸುಧಾರಿಸಲು ಮತ್ತು ರೈಲು ಅಪಘಾತಗಳನ್ನು ತಡೆಗಟ್ಟಲು ಭಾರತೀಯ ರೈಲ್ವೆ ಉತ್ತರ ಬಂಗಾಳದಲ್ಲಿ ಹೆಲ್ಮೆಟ್ ಕ್ಯಾಮರಾ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಈ ಲೈವ್ ಮಾನಿಟರಿಂಗ್ ವ್ಯವಸ್ಥೆಯು ರೈಲ್ವೆ ಕೆಲಸಗಾರರಿಗೆ ನೈಜ ಸಮಯದಲ್ಲಿ ಯಾಂತ್ರಿಕ ಸಮಸ್ಯೆಗಳನ್ನು ಪತ್ತೆಹಚ್ಚಲು ಅವಕಾಶ ಮಾಡಿಕೊಟ್ಟಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 4ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿದೆ? ಆಯ್ಕೆಗಳು: 1. ಚೆನ್ನೈ. 2. ಜೈಪುರ. 3. ನವದೆಹಲಿ. 4. ಭೋಪಾಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ನವದೆಹಲಿ. ಕೇಂದ್ರ ಸಚಿವ ಅಮಿತ್ ಶಾ ಅವರು ಸೆಪ್ಟೆಂಬರ್ 14, 2024ರಂದು ನವದೆಹಲಿಯಲ್ಲಿ ಅಧಿಕೃತ ಭಾಷಾ ವಜ್ರ ಮಹೋತ್ಸವ ಆಚರಣೆ ಮತ್ತು 4ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನದ ಉದ್ಘಾಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ 75 ವರ್ಷಗಳನ್ನು ಗುರುತಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಧಿಕೃತ ಭಾಷಾ ಇಲಾಖೆ ಶಾ ಅವರು ರಾಜಭಾಷಾ ಭಾರತೀಯ ವಜ್ರ ಮಹೋತ್ಸವದ ವಿಶೇಷ ಸಂಚಿಕೆ, ಸ್ಮರಣಾರ್ಥ ಅಂಚೆಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಮತ್ತು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ದಿವಸವನ್ನು ಹಿಂದಿ ದಿವಸ್ ಎಂದು ಆಚರಿಸಲಾಗುತ್ತದೆ? ಆಯ್ಕೆಗಳು: 1. 13 ಸೆಪ್ಟೆಂಬರ್. 2. 14 ಸೆಪ್ಟೆಂಬರ್. 3. 15 ಸೆಪ್ಟೆಂಬರ್. 4. 16 ಸೆಪ್ಟೆಂಬರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, 14 ಸೆಪ್ಟೆಂಬರ್. ಸೆಪ್ಟೆಂಬರ್ 14ರಂದು ಆಚರಿಸಲಾಗುವ ಹಿಂದಿ ದಿವಸ್ ಹಿಂದಿಯನ್ನು ಭಾರತದ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿ ಗೌರವಿಸುತ್ತದೆ. ಈ ದಿನಾಂಕವು ದೇವನಾಗರಿ ಲಿಪಿಯಲ್ಲಿ ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಅಳವಡಿಸಿಕೊಳ್ಳಲು ಭಾರತದ ಸಂವಿಧಾನ ಸಭೆಯು 1949ರ ನಿರ್ಧಾರದ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಈ ಆಚರಣೆಯು ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯಾಗಿ ಪ್ರತಿಪಾದಿಸಿದ ಹಿಂದಿ ಸಾಹಿತ್ಯ ಸಮ್ಮೇಳನದ 1918ರಲ್ಲಿ ರಚನೆಯಲ್ಲಿ ಬೇರುಗಳನ್ನು ಹೊಂದಿದೆ. ಮೊದಲ ಹಿಂದಿ ದಿವಸ್ ಅನ್ನು 1953ರಲ್ಲಿ ಆಚರಿಸಲಾಯಿತು ಮತ್ತು ಇದು ಹಿಂದಿಯನ್ನು ಉತ್ತೇಜಿಸುವ ಮತ್ತು ಭಾರತದ ವೈವಿಧ್ಯಮಯ ಭಾಷಾ ಮತ್ತು ಸಾಂಸ್ಕೃತಿಕ ಪ್ರದೇಶಗಳನ್ನು ಒಂದುಗೂಡಿಸುವ ಗುರಿಯನ್ನು ಹೊಂದಿದೆ. 2024ರಲ್ಲಿ ಹಿಂದಿ ದಿವಸ್ ಶನಿವಾರ ಸೆಪ್ಟೆಂಬರ್ 14ರಂದು ಬಂದಿದೆ. ಮುಂದಿನ ಪ್ರಶ್ನೆ, ಯಾಗಿ ಚಂಡಮಾರುತದಿಂದ ಹಾನಿಗೊಳಗಾದ ದೇಶಗಳಿಗೆ ಮಾನವೀಯ ನೆರವು ನೀಡಲು ಭಾರತವು ಇತ್ತೀಚೆಗೆ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? ಆಯ್ಕೆಗಳು: 1. ಆಪರೇಷನ್ ವಿಕಾಸ್. 2. ಆಪರೇಷನ್ ಸದ್ಭವ. 3. ಆಪರೇಷನ್ ವೀರ್. 4. ಆಪರೇಷನ್ ಕಾವೇರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಆಪರೇಷನ್ ಸದ್ಭವ. ಟೈಫೂನ್ ಯಾಗಿ ಪೀಡಿತ ಮಯನ್ಮಾರ್, ಲಾವೋಸ್ ಮತ್ತು ವಿಯೆಟ್ನಾಂಗಳಿಗೆ ಮಾನವೀಯ ನೆರವು ಒದಗಿಸಲು ಭಾರತವು ಆಪರೇಷನ್ ಸದ್ಭವ ಪ್ರಾರಂಭಿಸಿತು. ಈ ವರ್ಷ ಏಷ್ಯಾದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತದಿಂದ ಈ ದೇಶಗಳು ಭಾರೀ ಪ್ರವಾಹವನ್ನು ಎದುರಿಸಿದವು. ಭಾರತವು INS ಸತ್ಪುರದ ಮೂಲಕ ಮಯನ್ಮಾರ್ಗೆ ಒಣ ಪಡಿತರ, ಬಟ್ಟೆ ಮತ್ತು ಔಷಧಗಳನ್ನು ಸೇರಿದಂತೆ 10 ಟನ್ ನೆರವನ್ನು ಕಳುಹಿಸಿದೆ. ಒಂದು ಮಿಲಿಟರಿ ವಿಮಾನವು ವಿಯೆಟ್ನಾಂಗೆ 35 ಟನ್ಗಳು ಮತ್ತು ಲಾವೋಸ್ಗೆ 10 ಟನ್ಗಳ ಸಹಾಯವನ್ನು ವಿತರಿಸಿತು.
ಮುಂದಿನ ಪ್ರಶ್ನೆ, ಇತ್ತೀಚೆಗೆ 4ನೇ ದಕ್ಷಿಣ ಏಷ್ಯಾ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಆಯ್ಕೆಗಳು 1 ಲಕ್ನೌ, 2 ಚೆನ್ನೈ, 3 ಹೈದರಾಬಾದ್, 4 ಬೆಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಚೆನ್ನೈ. 4ನೇ ದಕ್ಷಿಣ ಏಷ್ಯಾ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳು ತಮಿಳುನಾಡಿನ ಚೆನ್ನೈನಲ್ಲಿ ಸೆಪ್ಟೆಂಬರ್ 11ರಿಂದ 13ರವರೆಗೆ ನಡೆಯಿತು. ಭಾರತವು ಮಧ್ಯಮ ದೂರ ಓಟಗಳು ಮತ್ತು ಎಸೆಯುವ ಸ್ಪರ್ಧೆಗಳಲ್ಲಿ ಪ್ರಾಬಲ್ಯ ಸಾಧಿಸಿದರೆ ಶ್ರೀಲಂಕಾ ಸ್ಟ್ರಿಂಗ್ ಈವೆಂಟ್ಗಳಲ್ಲಿ ಉತ್ತಮವಾಗಿದೆ. ಪುರುಷರ 400 ಮೀಟರ್ ರಿಲೇಯಲ್ಲಿ ಶ್ರೀಲಂಕಾ ಗೆದ್ದರೆ ಭಾರತ ಬೆಳ್ಳಿ ಪಡೆದುಕೊಂಡಿತು. ಭಾರತದ ವನಿತೆಯರು 400 ಮೀಟರ್ ರಿಲೇಯಲ್ಲಿ ಜಯ ಸಾಧಿಸಿದ್ದರು. ಶ್ರೀಲಂಕಾ 2ನೇ ಸ್ಥಾನದಲ್ಲಿದೆ. 7 ದಕ್ಷಿಣ ಏಷ್ಯಾದ ದೇಶಗಳು ಭಾಗವಹಿಸಿದ್ದವು. ಭಾರತವು 62 ಕ್ರೀಡಾಪಟುಗಳ ದೊಡ್ಡ ತಂಡವನ್ನು ಕಳುಹಿಸಿತು. ಭಾರತ 48 ಪದಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. 35 ಪದಕಗಳೊಂದಿಗೆ ಶ್ರೀಲಂಕಾ ನಂತರದ ಸ್ಥಾನದಲ್ಲಿದೆ ಮತ್ತು ಬಾಂಗ್ಲಾದೇಶ 3 ಕಂಚುಗಳನ್ನು ಒಳಗೊಂಡು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೂ ಪಾಕಿಸ್ತಾನ ಮತ್ತು ಭೂತಾನ್ ಯಾವುದೇ ಪದಕಗಳನ್ನು ಗೆದ್ದಿಲ್ಲ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಟ್ಯುಟಿಕೋರಿನ್ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು? ಆಯ್ಕೆಗಳು 1 ಕೇರಳ, 2 ಗುಜರಾತ್, 3 ತಮಿಳುನಾಡು, 4 ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ತಮಿಳುನಾಡು. ತಮಿಳುನಾಡಿನ ಟ್ಯುಟಿಕೋರಿನ್ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ ಅನ್ನು ಉದ್ಘಾಟಿಸಲಾಯಿತು. ಇದನ್ನು ಭಾರತದ ಸಮುದ್ರ ಮೂಲಸೌಕರ್ಯದ ಪ್ರಮುಖ ಭಾಗವೆಂದು ವಿವರಿಸಲಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸಿಂಟ್ರೆಟಸ್ ಪಲ್ಮನಿ ಎಂದರೇನು? ಆಯ್ಕೆಗಳು 1 ಪ್ಯಾರಾಸಿಟಾಯ್ಡ್ ಕಣಜದ ಹೊಸ ಜಾತಿಗಳು, 2 ಬ್ಯಾಕ್ಟೀರಿಯಾದ ರೋಗಕಾರಕಗಳು, 3 ಹೊಸದಾಗಿ ಪತ್ತೆಯಾದ ಸ್ಪೈಡರ್ ಪ್ರಭೇದ, 4 ಆಕ್ರಮಣಕಾರಿ ಕಳೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಪ್ಯಾರಾಸಿಟಾಯ್ಡ್ ಕಣಜದ ಹೊಸ ಜಾತಿಗಳು. ಸಂಶೋಧಕರು ಸಿಂಟ್ರೆಟಸ್ ಪಲ್ಮನಿ ಎಂಬ ಹೊಸ ಜಾತಿಯ ಕಣಜವನ್ನು ಕಂಡುಕೊಂಡಿದ್ದಾರೆ. ಈ ಕಣಜಗಳು ವಯಸ್ಕ ಹೆಣ್ಣಿನ ನೊಣಗಳಿಗೆ ಸೋಂಕು ತರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬ್ರಿಕ್ಸ್ ಸಾಹಿತ್ಯ ವೇದಿಕೆ 2024 ಎಲ್ಲಿ ನಡೆಯಿತು? ಆಯ್ಕೆಗಳು 1 ಬ್ರೆಸಿಲಿಯಾ ಬ್ರೆಜಿಲ್, 2 ಸಂಘೈ ಚೀನಾ, 3 ಕಜಾನ್ ರಷ್ಯಾ, 4 ಚೆನ್ನೈ ಭಾರತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಕಜಾನ್ ಭಾರತ. ಬ್ರಿಕ್ಸ್ ಸಾಹಿತ್ಯ ವೇದಿಕೆ 2024 ಇತ್ತೀಚೆಗೆ ರಷ್ಯಾದ ಕಜಾನ್ನಲ್ಲಿ ನಡೆಯಿತು. ವೇದಿಕೆಯ ವಿಷಯವು ಹೊಸ ವಾಸ್ತವದಲ್ಲಿ ವಿಶ್ವ ಸಾಹಿತ್ಯ ಸಂಪ್ರದಾಯಗಳು, ರಾಷ್ಟ್ರೀಯ ಮೌಲ್ಯಗಳು ಮತ್ತು ಸಂಸ್ಕೃತಿಗಳ ಸಂಭಾಷಣೆ. ಇದು ಬ್ರಿಕ್ಸ್ ರಾಷ್ಟ್ರಗಳ ಬರಹಗಾರರು, ಕವಿಗಳು, ತಂತ್ರಜ್ಞಾನಿಗಳು, ಕವಿದರರು ಮತ್ತು ವಿದ್ವಾಂಸರನ್ನು ಮತ್ತು ಆಲೋಚನೆಗಳ ಮತ್ತು ಅನುಭವಗಳನ್ನು ಹಂಚಿಕೊಳ್ಳಲು ಒಟ್ಟುಗೂಡಿಸಿತು. ಸಮಾಜದಲ್ಲಿ ಏಕತೆ, ಸಹಕಾರವನ್ನು ಉತ್ತೇಜಿಸುವ ಸಾಹಿತ್ಯದ ಮಹತ್ವವನ್ನು ಸಮಗ್ರ ಅಧಿವೇಶನವು ಒತ್ತಿ ಹೇಳಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಜಾಫರ್ ಹಾಸನ್ ಅವರು ಯಾವ ದೇಶದ ಹೊಸ ಪ್ರಧಾನಿಯಾಗಿದ್ದಾರೆ? ಆಯ್ಕೆಗಳು 1 ಕತಾರ್, 2 ಜೋರ್ಡಾನ್, 3 ಇರಾಕ್, 4 ಇರಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಜೋರ್ಡಾನ್. ಜೋರ್ಡಾನ್ನ ರಾಜ 2ನೇ ಅಬ್ದುಲ್ಲಾ ಅವರು ಬಿಶಾರ್ ಖಾಸವಾನಿ ಅವರ ಬದಲಿಗೆ ಜಾಫರ್ ಹಾಸನ್ ಅವರನ್ನು ಹೊಸ ಪ್ರಧಾನಿಯಾಗಿ ನೇಮಿಸಿದರು. ಹಾಸನ್ ಅವರಿಗೆ ಪ್ಯಾಲೆಸ್ತೀನವರನ್ನು ಬೆಂಬಲಿಸಲು ಸೂಚಿಸಲಾಯಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯವು ಹೊಸ ನೋಟರಿ ಪೋರ್ಟಲ್ ಅನ್ನು ನವದೆಹಲಿಯಲ್ಲಿ ಪ್ರಾರಂಭಿಸಿತು? ಆಯ್ಕೆಗಳು 1 ಕಾನೂನು ಮತ್ತು ನ್ಯಾಯ ಸಚಿವಾಲಯ, 2 ಗೃಹ ವ್ಯವಹಾರಗಳ ಸಚಿವಾಲಯ, 3 ರಕ್ಷಣಾ ಸಚಿವಾಲಯ, 4 ವಿದ್ಯುತ್ ಸಚಿವಾಲಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಕಾನೂನು ಮತ್ತು ನ್ಯಾಯ ಸಚಿವಾಲಯ.
ಕಾನೂನು ಮತ್ತು ನ್ಯಾಯ ಸಚಿವಾಲಯವು ಹೊಸ ನೋಟರಿ ಪೋರ್ಟಲನ್ನು ನವದೆಹಲಿಯಲ್ಲಿ ಪ್ರಾರಂಭಿಸಿತು. ಡಿಜಿಟಲ್ ಇಂಡಿಯಾಗೆ ಅನುಗುಣವಾಗಿ ಡಿಜಿಟಲ್ ಸೇವೆಗಳನ್ನು ಹೆಚ್ಚಿಸುತ್ತದೆ. ಪೋರ್ಟಲ್ ಕಾಗದರಹಿತ, ಮುಖರಹಿತ ಮತ್ತು ಪರಿಣಾಮಕಾರಿ ವ್ಯವಸ್ಥೆಯನ್ನು ನೀಡುತ್ತದೆ. ನೋಟರಿಗಳು ಮತ್ತು ಸಾರ್ವಜನಿಕರಿಗೆ ಪ್ರಯೋಜನಗಳನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯು ಯಾವ ರಾಜ್ಯದಲ್ಲಿ ಜಲ ಸಂಚಯ್ ಜನ್ ಭಾಗೀದಾರ್ ಅನ್ನು ಪ್ರಾರಂಭಿಸಿದರು? ಆಯ್ಕೆಗಳು: 1 ಗುಜರಾತ್, 2 ಅಸ್ಸಾಂ, 3 ರಾಜಸ್ಥಾನ, 4 ಕೇರಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಗುಜರಾತ್. ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನ ಸೂರತ್ನಲ್ಲಿ ಜಲ್ ಸಂಚಯ್ ಜನ್ ಭಾಗೀದಾರ್ ಉಪಕ್ರಮವನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಾರಂಭಿಸಿದರು. ಈ ಕಾರ್ಯಕ್ರಮವು ನೀರಿನ ಸುಸ್ಥಿರತೆಯನ್ನು ಹೆಚ್ಚಿಸಲು ಸುಮಾರು 24,800 ಮಳೆ ನೀರು ಕೊಯ್ಲು ರಚನೆಗಳನ್ನು ನಿರ್ಮಿಸುವುದನ್ನು ಒಳಗೊಂಡಿರುತ್ತದೆ. ಮುಂಬರುವ ಪೀಳಿಗೆಗೆ ಸುರಕ್ಷಿತ ಭವಿಷ್ಯವನ್ನು ಭದ್ರಪಡಿಸಲು ಜಲ ಸಂರಕ್ಷಣೆಯಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಮಹತ್ವವನ್ನು ಅವರು ಒತ್ತಿ ಹೇಳಿದರು. ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಗಿದಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.